ಈ ಚಿತ್ರದಲ್ಲಿ ಬರುವ ಪಾತ್ರಗಳು ಕೇವಲ ಕಾಲ್ಪನಿಕವಾಗಿವೆ, ಕೇವಲ ಮನರಂಜನಾ ದೃಷ್ಟಿಯಿಂದ ಕೂಡಿದೆ. ಕತೆ ಸಂಪೂರ್ಣವಾಗಿ ಹಾಸ್ಯಮಯವಾಗಿರುವುದರಿಂದ ಕತೆಗೆ ಪೂರಕವಾಗಿ ಇನ್ಸ್ಪೆಕ್ಟರ್ ಮತ್ತು ಪೊಲೀಸ್ ಪಾತ್ರವನ್ನು ಕಾಲ್ಪನಿಕ ಪಾತ್ರಗಳನ್ನಾಗಿ ಸೃಷ್ಟಿಸಲಾಗಿದೆ. ಈ ಚಿತ್ರವನ್ನು ನೋಡುಗರು ಕೇವಲ ಮನರಂಜನಾ ದೃಷ್ಟಿಯಿಂದ ನೋಡಿ ಹರಸಿ ಹಾರೈಸಬೇಕು. ಯಾಕ ಅಪ್ಪ ನನಗೆ ಸಿರಿ ಉಟ್ಕೊಂಡೀನಿ ಇವತ್ತ. ಹ್ಞೂನ್ಮ ಅಂಗಿ ಹಾಕೊಂಡಿದ್ ನೋಡಿ ಹೆದರಿ ಬಿಟ್ರ ನೋಡಲಿ ಅವ್ರ ಹೆಂಗ್ ನಾಚಾಕತ್ತಾರ. ಅಪ್ಪ ಬಾರಿ ನಚಕತ್ತಾರ ಬಿಡ ಅಪ್ಪ ಆ ಖುಷಿಗೆ. ಮತ್ತ ಯಾಕ ಅಪ್ಪ ನೋಡ ಬಾಯ್ ಬಾ ಬಾ. ಯಪ್ಪ ಆರಾಮದಿಯಪ್ಪ? ಸಾವ್ಕಾರ ಚಾ ಮಾಡೋ ಹೋಯ್ತಾ ಮಾಡ್ತೇನೆ ತಾನೆ. ಲಘು ಬಂದನ್ ಬಾರ ಇಲ್ವೇ ಬಿಡ ಅಕ್ಕ ಮಲ್ಯಾಣ ಕಳ್ಸಿದ್ದೆ ನಾ ಕಷ್ಟಪಟ್ಟ ಹೋಗಿ ಕರ್ಕೊಂಡ್ ಬಾ ಅಂತ ಹೇಳಿ. ಯಪ್ಪ ಇರ್ಕೋ. ಅವ್ವ ಚಾ ಬೇಡ ಬಂದು ಕುದ್ರ ಬಾ. ಆಯ್ತಕ್ಕ. ಇದೇ ಬಾಯ್ದೆ ಅವ್ವ ಹ್ಞೂ ಅಕ್ಕ. ಇದೇ ಕುದ್ರ ಬಾ. ಏನಾತವ ಏನಾತು ನೋಡಿ ಹೇಳ. ಯಪ್ಪ ಅಗ್ಗ ಇವ್ ನಾವ ಇಲ್ಲಿ ಬಂದು ಹತ್ತ ನಮ್ಮ ತಾಕ್ಷನ್ ಬಾಳೆ ಹ್ಞೂನ್ಪ ಭಾಳ ಕಷ್ಟ ಬಿಡವ. ಹೌದಪ್ಪ ಅವ್ ಮಾಡಿದ್ ಸರಿ ಐತನೆ ನೀನ ಹೇಳ. ಕರೆ ಬಿಡವ ಅಲ್ಬಿ ನೀ ಅವ್ ಏನು ಅನ್ನೋದನ್ನ ನಂಗೆ ಗೊತ್ತಿತ್ತದ. ಅವ್ಯಾಕೆ ಹಿಂಗೆ ಮಾಡ್ದ ಅಂತ ನಾನು ನಾವಿಬ್ರು ಚಲೋನೇ ಇದ್ವಿ ಬಿಡ್ಪ. ಭಾಳ ಚಲೋ ಐತಿ ಬಿಡಪ್ಪ ಅವ. ಅವ್ವ ನಿನ್ ಕೂಡ ಹೋಗ್ಲಿ ಬಿಡ ಅದನ್ನ ಹೇಳ್ಬೇಡ ಬಿಡ್ಲ. ಏನು ಅಪ್ಪನ್ ನೋಡ್ಲಾರ್ದಂಗ ನಾಚ್ಕೊಳಕತ್ತ ಹೇಳಿ ನೀನು. ಬಾಳ ದಿನಕ್ ಬಂದಾನಲ್ಲ ಅದಕ್ಕ ನಾಚಿ ಬರಾಕತ್ತೈತಿ. ನಾಚ ನನಗೂ ನಾಚಿಕೆ ಬರಕತ್ತಿ. ಅಪ್ಪ ಇಬ್ರು ಬಾರಿ ನಚಕತ್ತಾರ ಬಿಡ ಇವ್ರು. ಅಪ್ಪ ನೋಡ ನಾಚದ ಅಲ್ಲ ಅವು ನೋಡ ನಾಚಕತ್ತಾಳ. ಅವು ನೋಡ ಅಪ್ಪ ನಚಕತ್ತಲ್ಲ. ಇನ್ನ ನಾಚ್ಕೊಂಡ್ ಕುದುರ್ತಾರೆ ನನ್ ಬಾಯಾಗ ದಂಗೆ ಹಚ್ತೇನೆ. ಮುದ್ಕಾ ಮುದ್ಕಿ ಹಂಗಾದ್ರಿ ನಾಚೋದ್ ಬಿಡ್ರಿ ಅದನ್ನ. ವಯಸ್ಸಾತ್ ನಿಮ್ಗೆ ಅರೆ ಹುಡುಗರು ಮಾಡ್ದಂಗ ಮಾಡ್ತೀರಲ್ಲ.
ಸಾಕಪ್ಪ ನಿನ್ ನುಲಿ ನೋಡಿ ಅಪ್ಪನ ನುಲ್ಯಾಕತ್ತಾನ ಏನ್ ಸಣ್ಣಾರ್ಗ್ಯಾರನ ನುಲ್ಯಾಕ ರಕ್ಷಕ ಹೋಗು ನಡಿ ನಾವು ಅವ್ರಿಬ್ರು ಇಲ್ಲ ನಾಚ್ಕೊಂಡ್ ಕುಂದ್ರಲಿ. ಏ ಕುಂದ್ರಲ್ಲ ಕುಂಟ್ಲೆ ಹೊಕ್ಕಾನಂತೀವ ಹೆಣ ಎತ್ಲಿ ಯಪ್ಪ ಶುರುವಾತ್ ನೋಡಿ ಈಗ. ನೀನ್ ಹೆಣ ಎತ್ಲಿ ಹೆಂಡ್ರು ಮಕ್ಳು ಅನ್ನೋ ಖಬರಿ ಇಲ್ದ ಅಡ್ಡಾಡ್ತಿ ಅಯ್ಯೇ ಈಗ ಬಂದಿದಿ ನಿನ್ನ ಮಾರಿ ಮಣ್ಣಾಗ್ಲಿ ಅನ್ನು ನೀನಲ್ಲಿ ಯಾಕೆ ತಡ್ಕೊಂಡಿ ಅಂದಲ್ಲ ಅಂದ ಮುಟ್ಟಿಸ್ಕೆ. ಯಪ್ಪ ಸಮಾಧಾನ ಮಾಡ್ಕೊನಿ ಅವು ಹಂಗಾಕಿ ಸಮಾಧಾನ ಮಾಡ್ಕೊಂತೇನೆ ಬೇ ನನಗೆ ನಿನ್ನ ಬಾಳೆ ಸುತ್ತಾದ್ರೆ ಸಾಕು. ಅಲ್ಲ ಈಕೆ ಹಂಗ ನಿನ್ನ ಗಂಡನೇ ನೀವು ಉರ್ಸಣಿನೋದಲ್ಲ ಇಲ್ಪ ಯಪ್ಪ ಅವು ಇನ್ನ ಬೇಷೆ ಆಕಿ ಸ್ವಲ್ಪ ಪುರುಷ ಅಲ್ಲಿನ ಆಕಿದ್ ಹೇಳಕ್ ಒಳ್ಳೆ ನಾನು ಆಕಿ ಗಂಡನ ಹಗರ ಉರ್ಷ ಅಂತ ಮಾಡಿ ನಕ್ಕೆ ಆ ಯಪ್ಪ ಹೆಣ ಎತ್ಲಿ ಏನಂತ ನೋಡೋದಕ್ಕ ಯಪ್ಪ ಏ ಮಾರ್ಲ ಮಲ್ಯ ನೀರ್ ನೀರ್ ಕುಡಿಯಪ್ಪ ಏ ಹಂಗೆ ಹಾಕತ್ತೀರಿ ಆರಾಮದ ನಾನು ಯವ್ವ ದ್ರಾಕ್ಷಣಿ ನಿನ್ನ ಗಂಡನ ಕಳ್ಸ ಕೊಟ್ಟೆ. ಹೌದಪ್ಪ ಕಳಿಸ್ಕೊಟ್ಟೇನಿ ಆದ್ರೆ ನನ್ನ ಗಂಡನ್ ಕರ್ಕೊಂಡ್ ಬರೋರು ಯಾರಿಲ್ಲ. ಯಾವಕ್ಕ ನೀನು ನಿನ್ನ ಗಂಡನ ಕಳ್ಸ್ಕೊಟ್ಟೇನವ ಇಲ್ಲಪ್ಪ 15 ದಿನಕ್ಕೊಮ್ಮೆ ಬರ್ತಾನವ ಬಾಳೆ ಸುತ್ತ ನೋಡಿ ಏ ಶಾವಕ್ಕ ನಿಮ್ಮ ಮಗು ನೋಡಿದ್ರ ಲಗ್ನ ಮುಹೂರ್ತ ಕಷ್ಟ ಬರ್ಲಿ ಅಂತ ನನ್ನ ಕಳ್ಸಿಕೊಟ್ಟಾಳ. ನೀ ನೋಡಿದ್ರ ನಿನ್ನ ಗಂಡನ 15 ದಿವಸಕ್ಕೊಂಬ ಅಂತೇಳಿ ಕಳ್ಸಿಕೊಟ್ಟಿದ್ದಿ. ಇನ್ನು ನಿಮ್ಮ ಮಕ್ಕ ನೋಡಿದ್ರ ನನಗೆ ಗಂಡನ ಸವಾಸನೆ ಬೇಡ ಅಂತ ಆಕಿ ಕಳ್ಸಿಕೊಟ್ಟಾಳ. ಶುದ್ಧ ಯಪ್ಪ ಈಗ ಆಗೋಯ್ತು ಹೋಲ್ ಬಿಡ ಈಗ ಮುಂದೆ ಏನ್ ಮಾಡಂದಿ ಹೇಳಕಿಗೆ ನೋಡುವ ಹಂಗ ಸುಮ್ಮನೆ ಕುಂತ್ರ ಕೆಲಸ ಆಗೋಂಗಿಲ್ಲ. ಯಪ್ಪ ಮತ್ ಮುಂದೆ ಏನ್ ಮಾಡೋಣಂತಿ ಈಗ ಅವ ಒಂದು ಯಾವ್ದೋ ಹೆಂಗಸನ್ ತೊಗೊಂಡು ಏನಂತಿದಿ ಅದು 20 ದಿವಸ ತೊಗೊಂಡು ಏನಂತಿದಿ ಮುಂದೆ ಏನ್ ಮಾಡ್ಬೇಕಂತಿ ನೀನು ಅದನ್ನ ಹೇಳಕತ್ತೀನಿ. ಏ ಸುಮ್ಮನೆ ಇರ್ವೆ ಅಪ್ಪ ನೀ ಸಮಾಧಾನ ಮಾಡ್ಕೋ ಅಳಕೋಬೇಡ ಹೇಳ ಹೇಳ ಹಿಂಗಂತಿ ಆಮೇಲೆ ನೋಡವಾ ನಾವು ಹೊಡೆದವ ಅಂದ್ಮೇಲೆ ಎಲ್ಲಿನ ಚಲೋ ಇಷ್ಟ ನನಗಿಲ್ಲ. ನೀವು ಬಾಯಿ ಕಚ್ಚಿ ಹೋಗ್ತಂದೆ ನಾನು ಮತ್ತೆಲ್ಲ ಹಾಳಾಗ್ತಿ ಎಲ್ಲಿ ಹೋಗೋದಿಲ್ಲ ಇಲ್ಲೇ ಇರ್ತಾನೆ. ಎದುರ್ಸಿ ಪೊಲೀಸ್ ಸ್ಟೇಷನ್ ಹೋಗಿ ನೋಡ್ರಿ. ಈಗ ಎಲ್ಲರೂ ಸೇರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಗೆ ಹಚ್ಚೇ ಬಿಡೋಣ. ಯಾಕ ಅಪ್ಪ ಬಂದ್ಮ್ಯಾಗ ನಮ್ಗೆಲ್ಲ ಈಗ ಎಷ್ಟು ಧೈರ್ಯ ಬಂತ್ ನೋಡೀಗ. ಖರೇನ ಸಾವಕ ಅಪ್ಪು ಬಂದ್ಮೇಲೆ ನಮ್ಗೆ ಎಷ್ಟು ಧೈರ್ಯ ಬಂತು ನೋಡು. ಹೌದಕ್ಕ ಬಾಳ್ ಧೈರ್ಯ ಬಂದಂಗಾಗೈತಿ ಈಗ. ನಡಿಪ ಹೋಗು ನಡಿ ಹಿರೇ ಮನುಷ್ಯ ಹಾಕಿ ಇದನ್ನ ಇಲ್ಲೇ ನೀನೋ ಒಂದು ಪರಿಹಾರ ಹೋಗಿ ನಡಿಯೋದಕ್ಕೆ ನಡಿ ಹೋಗುನ್ ಖರ್ಚು. ಏ ರೇಣು ನೀವ್ ಹಂಗ ಅನ್ಬೇಡ್ರಿ ನನಗೆ ನಾಚಿಕೆ ಬರ್ತೈತಿ. ಬಾ ಬಿಡವ ನಾಚೋದು ಏನ್ ಇಷ್ಟ ನಾಚ್ಕೊಂಡ್ ಕೂತ್ ಬಿಡ್ತೀರ ಇಬ್ರು? ಏನನ್ ಬಾಳೆ ದಂಡಿಗೆ ಹಚ್ಚಾಕ ಸ್ಟೇಷನ್ ಕಡೆ ನಡೀತೀರ? ಏ ನಡ್ಕ ಬಾ ಹೋಗಿ ಬರ್ರಿ. I know you heard from everyone telling you lies. I bet you just wanna lose your
ಈ ಲೆವೆಲಿಗೆ ಬಂದ ಜೀವನ ಇನ್ನೂ ಪೊಲೀಸ್ ಸ್ಟೇಷನ್ಗೆ ಒಳಗೆ ಹೋದ್ರು ಸುತ್ತ ನನಗೆ ಇನ್ನೂ ಜೀಪ ಬರಲಿಲ್ಲ. ಜೀಪ್ ತಗೊಂಡ್ರು ಮಾಡೋದು ಇಷ್ಟೇ. ಅಲ್ಲಿ ಯಾವ್ದಾದ್ರು ಒಂದು ಕಾರ್ ಹೋಗ್ತೀರಿ, ಸಂಜೆಗೆ ಹೋಗ್ತೀರಿ, ಗಾಡಿ ಬರ್ತೀರಿ, ಮತ್ತೆ ನಿಮಗೆ ಆಲೋಚನೆನೇ ಬೇರೆ ಅದು. ಬರೀ ಕನ್ಯೆ ಹುಡುಕಿದ್ರೆ ನಿನ್ನ ಹೆಸರು ಏನಾಗಿಂದಲ್ಲ? ರಮಾಕಾಂತ್ ರೀ ಸರ ಮರ್ತ್ ಬಿಟ್ರಿ ನೀವು ಆಗ್ಲೇ. ಓ ರಮಾಕಾಂತ. ನೋಡ್ರಿ ಅಯ್ಯೋ ಅಣ್ಣ ನಿನ್ನ ಕನ್ಯಾ ಸಿಗ್ಲಿಲ್ಲ? ಚಲೋದೊಂದು ಮಸ್ತ್ ಕನ್ಯೆ ಸಿಕ್ಕೈತ್ರಿ ಸರ. ಹಾ ಸ್ವಲ್ಪ ನೀವು ದೊಡ್ಡ ಮನಸ್ಸು ಮಾಡ್ಬೇಕ್ರಿ ಅಷ್ಟ. ಅಡ್ಡಿ ಇಲ್ಲ, ಇದಕ್ಕೂ ನಾನು ಮನಸ್ಸು ಮಾಡ್ಬೇಕಾ? ಏನಪ್ಪಾ ರೋಹಿಣಿಕಾಂತ, ಲಗ್ನ ಮಾಡ್ಕೊಂತೀನಿ ಅಂತೇಳಿ ಶರ್ಟ್ ಹೊಡೆದು ಹೋಗ್ಯಾರ. ಕರೀರಿ ಸರ, ಅದಕ್ಕೂ ನೀವು ಮನಸ್ಸು ಮಾಡ್ಬೇಕು. ಹಾ ಮಾಡೋಣ ಮಾಡೋಣ, ಮಾಡಾಕ ಇಲ್ಲ ಇದೀವಿ ನಾವು. ಹಾ ಅದಿರ್ಲಿ, ನಿಮ್ದೇನ್ರಿ? ಸರ್ ನಂದು ಪಾಸ್ಪೋರ್ಟ್ ರಿನ್ಯೂವಲ್ ಆಗ್ಬೇಕಾಯ್ತ್ರಿ ಸರ್. ಅದು ನಿಮ್ಮಿಂದ ಮಾತ್ರ ಸಾಧ್ಯ ನೋಡಿ. ಗುರುತಪ್ಪ ಸರ್ ಅಂತೂ ಒಂದು ಕೇಸರ ಕರೆಕ್ಟ್ ಬಂದೈತಿ, ಹೌದಲ್ಲ? ಕರೆ ಹೌದು ಸರ್. ಕರೆಕ್ಟ್. ಕುಂದ್ರಿ ಕುಂದ್ರಿ. ಸಾಕಾಯ್ತು ಸರ್. ಕರೆಕ್ಟ್ ಕರೆಕ್ಟ್ ಕುಂದ್ರಿ. ಅಂದಂಗ ಫಾರಿನ್ದಾಗ ನೀವು ಎಲ್ಲಿದ್ರಿ? ಸರ್ ದುಬೈ ಹೋದ್ರಿ ಸರ್. ಅಂದ್ರೆ ಮತ್ತೆ ಹೊಳ್ಳಿ ದುಬೈಗೆ ಹೋಗೋರು? ಏನ್ ಮಾಡೋ ಸರ್, ನನ್ನ ಪ್ರೇಯಸಿ ಅಂತ ಅರಸಿ ಬಂದ ಸರ್. ಆದ್ರೆ ಅವಳು ಸಿಗ್ಲಿಲ್ಲ ನೋಡ್ರಿ ಸರ್. ಈ ವಯಸ್ಸಿನಾಗೆ ಪ್ರೇಯಸಿ ಹುಡ್ಕೊಂತ ಬಂದ್ರೆ ಸಿಗ್ತಾಳೆ. ಸರ್ ಸಿಗದ ಇದ್ರಿ, ಸಿಕ್ಕಾಳ್ರಿ ಸರ್, ಸಿಕ್ಕದ. ಆದ್ರ ಅವ್ರ ಎಂತವ ಇರ್ಬೇಕಂತೀರಣ್ಣ. ಅಲ್ರಿ ಒಂದು ಮದುವೆ ಆದ ಹೆಂಗಸಿನ ಓಡಿಸ್ಕೊಂಡು ಹೋಗ್ಯಾನ. ಅದು ಬಿಡ್ರಿ ಸರ್, ಆ ಓಡಿಸ್ಕೊಂಡ ಹೆಂಗಸಿನ ಗಂಡ ಅವ ಎಂತ ಬದಮಾಸ್ ಇರ್ಬೇಕಂತೀರಿ? ಹಾ ಅಲ್ರಿ ಈ ಹೆಂಗಸಿನ ಓಡಿಸ್ಲಿಕ್ಕೆ ಬಿಟ್ಟಾನಂತಂದ್ರ ಅವ ಎಂತ ಗಂಡ್ರಿ ಸರ್? ಅಲ್ಲ ಎಷ್ಟು ವಿಚಿತ್ರ ಇಲ್ಲ ಸರ್ ಇದು. ಹೋಗ್ರಿ ಬಿಡು ರಮಾಕಾಂತ, ನಾನೇನ್ ಮನಸ್ಸು ಮಾಡ್ಬೇಕಪ್ಪ? ಸರ ರೇಣಕಲ್ರಿ, ಆಕಿ ನಮ್ ದೊಡ್ಡಪ್ಪನ ಮಗಳ್ರಿ. ಆಕಿ ಮಗಳಲ್ರಿ ದ್ರಾಕ್ಷಾಯಿನಿ, ಆಕಿನ ನಮ್ ಸೊಸಿರಿ. ಆಕಿ ಗಂಡ ಅಲ್ರಿ ಹಲ್ಕಟ್ಟ, ಒಂದ್ ಹೆಂಗಸಿನ್ ತಗೊಂಡು ಓಡೋಗಿ ಮದುವೆ ಆಗ್ಯಾನಂತ್ರಿ. ಅಂದ್ರೆ ಆ ಗಂಡನ್ ಕಳ್ಕೊಂಡು ಕುಂತಾಳಲ್ಲ ದ್ರಾಕ್ಷಾಯಿಣಿ, ಹೋರಿ ಆಕಿ ನಿಮ್ಮ ಅಕ್ಕನ ಮಗಳ? ಹೌದ್ರಿ ಸರ, ಆಕಿ ನಮ್ ಸೊಸಿರಿ. ಹೌದಾ? ಅದಕ್ಕೆ ನಾ ಏನ್ ಮಾಡಂದಿ ಈಗ? ಸರ ನಾಳೆ ಮದುವೆ ಆಗ್ಬೇಕಂತ ಮಾಡಿದ್ರಿ. ಇದು ನಮ್ಮ ಅಕ್ಕನ ಆಸೆ ಐತ್ರಿ ರೇಣಕ್ಕಂಗ. ಆಕಿ ಮಗಳಲ್ಲ ಅಲ್ರಿ ದ್ರಾಕ್ಷಾಯಿನಿ, ಅದಕ್ಕ ಆಕಿನ ಮಾಡ್ಕೋಬೇಕ್ರಿ ನಾ ಈಗ. ಅದೇನೋ ಕೇಸ್ ಕಡದ ಸರ, ಓಡಾಗಿ ಕೇಸ. ಲಘು ಆದಷ್ಟು ಲಘು ಮುಗಿಸ್ಬಿಡ್ರಿ. ಇವಾಗ ಅಕ್ಕಿ ಕಾಳ ಒಂದು ಸ್ವಲ್ಪ ಹಾಕ್ಬಿಡ್ರಿ. ಶತ್ರು ನಂಬರ್ 3 ರೀ ಸರ್. 3 ಅದಕ್ಕೆ ಸರ ಅಕ್ಕಿ ಗಂಡ ನನ್ನ ಹೆಂಡತಿ ಓಡಿಸ್ಕೊಂಡು ಹೋಗ್ಯಾನ ಇಲ್ಲಿ. ನ್ಯಾಯದಂಗ ನಾ ಅಕ್ಕಿ ಲಗ್ನ ಆಗ್ಬೇಕು. ದೌಡಿ ಕೇಸ್ ಪರಿಹಾರ ಮಾಡಿ ಕೊಡ್ರಿ. ದಾಕ್ಷಾಯಿಣಿ ನನ್ನ ಅಕ್ಕಿ. ಸರ್ ಹೋಗ್ಲಿ ಬಿಡ್ರಿ ಸರ್ ಹಾಳಾಗಿ. ಹೋದ್ರ ಹೋಗ್ಲಿ ಬಿಡ್ರಿ ಸರ್ ಹಾಳಾಗಿ. ಸರ ಶತ್ರು ನಂಬರ್ 4. ಬಿಡ್ರಿ ಸರ್. ಈಗ ನೋಡಿ ಸರ್, ಇಲ್ಲಿ ನೋಡ್ರಿ, ದಾಕ್ಷಾಯಿಣಿ ನನ್ನ ಪ್ರೇಯಸಿ, ಹಿಂದ ಆಕಿದು ನಂದು ಲವ್ ಆಗಿತ್ರಿ ಸರ್. ನಾನು ಆ ಟೈಮ್ಗೆ ದುಬೈಗೆ ಓಡ್ ಹೋದೆ. ಈಗ ನಾನು ದುಬೈಯಿಂದ ಹೊಳಿ ಬಂದಿನಿ ಸರ್. ನೀವ್ ಏನ್ ಮಾಡ್ತೀರಿ ಗೊತ್ತಿಲ್ಲ ಸರ್. ದಾಕ್ಷಾಯಿಣಿ ನನ್ನ ಆಗಬೇಕು, ನೀವ್ ಏನಾರ ಪರಿಹಾರ ಮಾಡಿ ಕೊಡಬೇಕು ಸರ್. ಹಾ ಸಮಾಧಾನ ಸರ್. ನೀರು ಕುಡಿ ಸರ. ಆರಾಮತ್ರಿ ಸರ. ಶತ್ರು ನಂಬರ್ 5. ಮುಗಿಸಿದಪ್ಪ. ಏನು ಕರ್ಮ ಮಾರ, ಏನು ಕರ್ಮ ಅಂತಂದ. ಲೆಕ್ಕದಂಗೆ ನೋಡಿದ್ರೆ ಆ ದಾಕ್ಷಾಯಿಣಿ ಗಂಡ ಚಂದ್ರಕಾಂತ ನಮ್ಮ ಸಾಹೇಬರಿಗೆ